ಇದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಚಾರ ಬಂದು ನಾನು ಪ್ರಾಣಿಗಳನ್ನು ಯಾಕೆ ತೋರಿಸ್ತಾ ಇದ್ದೀನಿ ನಿಮಗೆ ಹೇಳಿ. ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ನಾನು ತಮ್ಮನೇಲಿ ಹಾಕಿದ್ದೀನಿ, ಏನು ಹಾಕಿದ್ದೀನಿ ಅಂತ. ಪ್ರಾಣಿಗಳಿಗೆ ಇರುವಂಥ ನಿಯತ್ತಾಗಲಿ, ಅವು ಪ್ರಾಣಿಗಳು ತೋರಿಸುವಂಥ ಪ್ರೀತಿಯಾಗಲಿ ಮನುಷ್ಯರಲ್ಲಿ ಇಲ್ಲ. ಪ್ರಾಣಿಗಳು ಒಬ್ಬರನ್ನ ಯಾರಾದರೂ ಅವರು ಊಟ ಹಾಕ್ತಾರ ಅಂದರೆ ಅವರು ಸಾಕ್ತಾ ಇದ್ದಾರೆ, ಅವ್ರು ನಮ್ಮನ್ನು ಮಾಡ್ತಾಯಿದ್ದಾರೆ, ಒಂದ್ಸಲ ಅರ್ಥ ಮಾಡ್ಕೊಂಡ್ರೆ ಸಾಕು. ನಾವು ಏನೇ ಪರಿಸ್ಥಿತಿಯಲ್ಲಿದ್ದರೂ ಕಾಪಾಡುವಂಥ ಪ್ರಾಣಿಗಳು ಮಾತ್ರ ನಿಯತ್ತಾಗಿರ್ತವೆ. ಯಾಕೆ? ಅವು ಅಲ್ಲಿ ಒಗ್ಗಟ್ಟಿದೆ. ಈ ಹಣ ಬೇಕೆಂಬ ಸ್ವಾರ್ಥ ಇಲ್ಲ. ಸ್ವಾರ್ಥ ಅನ್ನೋದು ಮನುಷ್ಯನಲ್ಲಿ ಮಾತ್ರ ತುಂಬಿರೋದು. ನಾನು ಬೆಳಿಬೇಕು, ನಾನೊಬ್ಬನೇ ಬೆಳಿಬೇಕು, ನಾನು ನನ್ನದು ಎಂಬ ಅಹಂ ಇರೋವರೆಗೂ ಮನುಷ್ಯ ಯಾವತ್ತೂ ಆ ಪ್ರಾಣಿಗಳ ಸಮ ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರಲ್ಲೂ ಒಂದು ಸ್ವಾರ್ಥ. ನಾನೇ ಬೆಳೀಲಿ, ನಾನೊಬ್ಬನೇ ಬೆಳೀಲಿ, ಇನ್ನೊಬ್ರು ಯಾರು ಬೇಡ. ಬರೀ ಮೋಸ, ವಂಚನೆ, ದುರಹಂಕಾರದ ಮಾತುಗಳು ಇವು ಮನುಷ್ಯನಲ್ಲಿ ಮಾತ್ರ ಬರುವಂಥದ್ದು. ಪ್ರಾಣಿಗಳು ಯಾರು ಒಬ್ಬ ಮನುಷ್ಯ ಅವನು ಮನೆಯಲ್ಲಿಟ್ಕೊಂಡು ಸಾಕ್ತಾ ಇದ್ದಾನೆ ಅಂದರೆ ಅವು ಎಷ್ಟು ಒಗ್ಗಟ್ಟಾಗಿರ್ತವೆ. ಆದರೂ ಒಂದಕ್ಕೊಂದು ಎಷ್ಟು ಒಗ್ಗಟ್ಟಾಗಿರ್ತವೆ, ಒಂದಕ್ಕೊಂದು ಬಿಟ್ಕೊಡೋದಿಲ್ಲ. ನೀವು ಅಬ್ಸರ್ವ್ ಮಾಡಿ, ಬೇಕಾದರೆ ಒಂದು ಪ್ರಾಣಿಯಲ್ಲಿ ಎರಡು ಜೊತೆಯಾಗಿ ಇದ್ವು ಅಂತ ತಿಳ್ಕೊಳ್ಳಿ. ನೀವು ಒಂದಕ್ಕೆ ಏನು ಮಾಡಿ ಅದಕ್ಕೆ ತೊಂದರೆ ಕೊಡಿ, ಅದು ನಿಮಗೆ ತೊಂದರೆ ಕೊಡುತ್ತೆ. ಯಾಕಂದರೆ ಅದು ಅಷ್ಟು ಒಗ್ಗಟ್ಟು, ಮನುಷ್ಯನಲ್ಲಿ ಇರಲಾರ್ದಂಥ ಒಗ್ಗಟ್ಟು ನಾಯಿ ಆಯಿತು, ಪ್ರಾಣಿ ಪಕ್ಷಿಗಳಲ್ಲಾಯಿತು, ತುಂಬಾ ಅವರಲ್ಲಿ ತುಂಬಾ ಒಗ್ಗಟ್ಟು ಅಂತಲೇ ಹೇಳ್ಬೋದು. ಈ ಕಾಗೆ, ಪಕ್ಷಿಗಳು, ಈ ಕಾಗೆ ಅಂತೂ ತನಗೆ ಒಂದು ತುತ್ತು ಅನ್ನ ಸಿಕ್ಕರೆ ಸಾಕು, ಅದು ತನ್ನ ಬಳಗದವರನ್ನೆಲ್ಲ ಕರೀತಿರ್ತದೆ. ಯಾಕಂದರೆ ಒಂದೇ ತಿನ್ನಬೇಕನ್ನೋ ಅಹಂ ಇರೋದಿಲ್ಲ ಅದಕ್ಕೆ. ತಾನೇ ನನ್ನ ಬಂಧು ಬಳಗ ಎಲ್ಲ ತಿನ್ನಲಿ, ನಾನೊಬ್ಬನೇ ಬದುಕೋದು ಬೇಡ, ಎಲ್ಲರೂ ಬದುಕಲಿ ಅನ್ನೋ ಮನೋಭಾವ ಇದ್ದಂಥವ್ರು ಮಾತ್ರ ಮನುಷ್ಯ. ಆ ರೀತಿ ಇದ್ದಂಥವ್ರು ಮಾತ್ರ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಅಂಥವರು ಕೂಡ ಇದ್ದಾರೆ ಜಗತ್ತಿನಲ್ಲಿ. ಎಲ್ಲರದು ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಲ್ಲಿ ಒಬ್ಬರಲ್ಲಿದ್ದರೆ ಸಾಲದು. 90% ಸ್ವಾರ್ಥ ತುಂಬಿದ ಜನಗಳೇ ಇರೋದು. ಇನ್ನೂ 10% ಅಂಥ ಒಳ್ಳೆ ಜನಗಳಿದ್ದಾರೆ, ನಮ್ಮ ಜೊತೆಗೆ ಇನ್ನೊಬ್ಬರು ಬೆಳೀಲಿ ಅನ್ನೋ ಮನೋಭಾವದವರಿದ್ದಾರೆ, ತುಂಬ ಹೆಲ್ಪ್ ಮಾಡೋರು ಇದ್ದಾರೆ. ನೀವು ಏನೇ ಯೋಚನೆ ಮಾಡಿ ನಿಮ್ಮ ಸ್ವಾರ್ಥದಲ್ಲಿ ನೀವು ಯೋಚನೆ ಮಾಡ್ತೀರ. ಒಂದು ತಂದೆ ತಾಯಿ ವಿಚಾರದಲ್ಲಾಗಿರ್ಬೋದು, ಒಂದು ಯಾವುದೇ ಕೆಲಸದಲ್ಲಾಗಿರ್ಬೋದು, ಇನ್ನೊಬ್ಬರ ವಿಚಾರದಲ್ಲಾಗಿರ್ಬೋದು. ಆ ಭೂಮಿ ತಾಯಿ ಕೂಡ ನಿಮಗೆ ತನ್ನ ಸ್ವಾರ್ಥವನ್ನು ತೋರಿಸಿದರೆ ನೀವೇನು ಬೆಳಿತೀರಾ? ನೀವು ಒಟ್ಟಿಗೇನು ತಿಂತೀರಾ? ಆಮೇಲೆ ಒಟ್ಟಿಗೇನು ಊಟ ಮಾಡ್ತೀರಾ? ಹೇಳಿ. ಆಕೆ ಆ ಸ್ವಾರ್ಥವನ್ನು ಬಯಸ್ತಾ ಇಲ್ಲ. ಎಲ್ಲರಿಗೂ ನನ್ನಿಂದ ಊಟ ಸಿಗಲಿ, ನೀರು ಸಿಗಲಿ ಅನ್ನೋದನ್ನು ಮಾತ್ರ ಆಕೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭೂಮಿ ತಾಯಿ ನಮಗೆ ಒಂದು ತುತ್ತು ಅನ್ನ ಕೊಡ್ತಾ ಇದ್ದಾಳೆ ಅಂದರೆ ಆ ತಾಯಿಗೆ ನಾವು ಏನು ಮಾಡ್ತಾಯಿದ್ದೀವಿ? ಅಪನಂಬಿಕೆ, ದ್ರೋಹ, ವಂಚನೆ. ನಾವು ಸ್ವಾರ್ಥವನ್ನು ಬಿಡಬೇಕು. ಇದೊಂದು ತಿಳ್ಕೊಳ್ಳಿ ಸ್ನೇಹಿತರೆ, ನೀವು ಸ್ವಾರ್ಥ ಬಿಟ್ಟರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಾಯಿತು, ನಮ್ಮ ಜೀವನದಲ್ಲಾಯಿತು, ನಾವು ಮುಂದೆ ಬರೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ನಿಮ್ಮ ಸ್ವಾರ್ಥವನ್ನು ಬಿಡಿ, ಪ್ರಾಣಿಗಳಂತೆ ಯೋಚನೆ ಮಾಡಿ. ಪ್ರಾಣಿಗಳ ನೋಡಿ, ಅವಕ್ಕೆ ಯಾವುದೇ ಅಹಂ ಇರಲ್ಲ, ಯಾವುದೇ ಯೋಚನೆ ಇರಲ್ಲ, ಯಾವುದೇ ನಾನು ಬೆಳಿಬೇಕನ್ನೋ ಅಹಂ ಇರಲ್ಲ. ತನ್ನ ಹೊಟ್ಟೆಪಾಡು, ತನ್ನ ಬಳಗದವ್ರ ಹೊಟ್ಟೆಪಾಡು, ತನ್ನ ಪಾಡು, ಪ್ರತಿಯೊಂದನ್ನು ಮಾತ್ರ ಅದು ನೋಡುತ್ತೆ ವಿನಃ ಯಾವುದರ ಬಗ್ಗೆ ಕೂಡ ಅದಕ್ಕೆ ಚಿಂತೆ ಇರಲ್ಲ. ಹಾಗಾಗಿ ಅದಕ್ಕೆ ಸ್ವಾರ್ಥ ಅನ್ನುವುದೇ ಇರುವುದಿಲ್ಲ. ಮನುಷ್ಯನಲ್ಲಿ ನಾನೇ ಬೆಳೀಲಿ, ನಾನೇ ಮುಂದೆ ಬರಬೇಕು, ನಾನೇ ಒಂದು ಏನಂತಾರೆ ಅದಕ್ಕೆ
ನನಗೊಬ್ಬನಿಗೆ ಮೀಸಲು, ಇನ್ಯಾರಿಗೂ ಬೇಡ, ನಾನೊಬ್ಬನೇ ಚೆನ್ನಾಗಿರಬೇಕು. ಒಂದು ಅಹಂ ಇದ್ದವ್ರು ಮಾತ್ರ ಯಾವತ್ತೂ ಮುಂದೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅವರು ಕೊನೆವರೆಗೂ ಲಾಸನ್ನೇ ನೋಡ್ತಾ ಇರ್ತಾರೆ, ಯಾವತ್ತೂ ಉದ್ಧಾರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇದು ಅಂತೂ ಬರೆದಿಟ್ಕೊಂಬಿಡಿ. ಯಾಕಂದರೆ ಮನುಷ್ಯ ಯಾವತ್ತೂ ಒಳ್ಳೆಯದನ್ನು ಮಾಡಬೇಕು. ಒಳ್ಳೆಯದು ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆ ಕಷ್ಟಗಳು ಜಾಸ್ತಿ. ನಾನು ಅದನ್ನು ಹೇಳ್ತಾ ಇಲ್ಲ, ಯಾಕಂದರೆ ಒಳ್ಳೇದು ಯಾರು ಮಾಡ್ತಾರೋ ಅವ್ರಿಗೆ ಸ್ವಲ್ಪ ಕಷ್ಟಗಳು ಜಾಸ್ತಿ. ಆ ಕಷ್ಟವನ್ನು ನೀಗಿದ ಮೇಲೆ ಕಷ್ಟ ಬಂದಂತಂದೇಳಿ ನಾವು ದೂರ ಹೋದರೆ ಆ ಕಷ್ಟ ನಮಗೆ ಇನ್ನೂ ಕಷ್ಟವಾಗುತ್ತೆ. ನಾವು ಅದನ್ನು ಸುಖವಾಗಿ ಅದು ಕಷ್ಟ ಬಂದಿದೆ ಓಕೆ ಪರವಾಗಿಲ್ಲ ಅಂತಂದೇಳಿ ನಾವು ಅದನ್ನು ಮುನ್ನಡೆದು ಧೈರ್ಯದಿಂದ ಮುಂದೆ ಸಾಗಿದರೆ ಖಂಡಿತ ನೀವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗ್ತೀರಾ. ಯಾವತ್ತೂ ಯಾರಿಗೂ ಆದಷ್ಟು ಒಳ್ಳೇದು ಮಾಡೋಕ್ಕೆ ಪ್ರಯತ್ನ ಪಡಿ. ಯಾವತ್ತೂ ಸ್ವಾರ್ಥ ಬುದ್ಧಿ ಉಪಯೋಗಿಸ್ಬೇಡಿ. ಪ್ರಾಣಿ ನಾಯಿ ಒಂದು ನಾಯಿ ಸಾಕಿದ್ದೀವಿ ಮನೆಯಲ್ಲಿ ಅಂದರೆ ಒಂದು ತುತ್ತು ಹಾಕ್ತಾಯಿದ್ದೀವಿ ಅಂದರೆ ಅದು ನಮಗೆ ಎಷ್ಟು ನಿಯತ್ತಾಗಿರುತ್ತೆ. ನಾವು ಏನು ಕೆಲಸ ಹೇಳ್ತೀವೋ ಅದನ್ನೆಲ್ಲ ಕಲಿಸಿದ್ರೆ ಅದು ಕೂಡ ಪ್ರತಿಯೊಂದನ್ನು ನಾವು ಏನು ಹೇಳ್ತೀವೋ ಅದು ಕೂಡ ಮಾಡುತ್ತೆ, ಅಷ್ಟು ನಿಯತ್ತು. ಯಾರಾದರೂ ಬಂದರೆ ನಮ್ಮ ಕೈ ಟಚ್ ಮಾಡೋಕ್ಕೆ ಬಿಡೋಲ್ಲ, ಯಾಕಂದರೆ ಅಷ್ಟು ನಿಯತ್ತೈತೆ ಅದಕ್ಕಿದ್ದಷ್ಟು ನಿಯತ್ತು ಪ್ರಾಣಿಗಳಿಗಿದ್ದಷ್ಟು ನಿಯತ್ತು ಇನ್ಯಾರಿಗೂ ಇರಲ್ಲ. ಹಾಗೆ ಒಂದು ಮನೆ ಒಂದ್ಸಲ ನೋಡಿತಂದರೆ ಸಾಕು, ಅಷ್ಟು ಗುರುತಿಟ್ಕೊಂಡು ಇವರೇ ನಮ್ಮವರು, ಇವರೇ ನಮ್ಮ ಬಳಗದವರು, ಇವರೇ ನಮ್ಮ ಬಂಧು ಅಂತಂದೇಳಿ ಅಷ್ಟು ಪ್ರಾಣಿಗಳಿಗೆ. ಯಾಕಂದರೆ ತುಂಬಾ ನಿಯತ್ತು, ಸ್ವಾಭಿಮಾನ ಅನ್ನೋದು ತುಂಬಾ ಇರುತ್ತೆ. ಎಲ್ಲ ನಾವು ಆಗೋಕ್ಕೆ ಸಾಧ್ಯ ಇಲ್ಲ, ಬಟ್ ಆದಷ್ಟು ಎಲ್ರಿಗೂ ಒಳ್ಳೇದು ಮಾಡೋಣ. ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಸುಖವಾಗಿರಿ. ಯಾವುದೇ ಥರದ ಅಹಂ ಬೇಡ, ಗರ್ವ ಬೇಡ, ನಾನೇ ನನ್ನದು ಎಂಬುದು ಆಲೋಚನೆ ಬೇಡ. ನೀನಾಗಿರು. ಯಾವತ್ತೂ ಇನ್ನೊಬ್ರಿಗೋಸ್ಕರ ಚೇಂಜ್ ಆಗೋಕ್ಕೆ ಹೋಗಬೇಡ. ನಿನ್ನತನವನ್ನು ಎಂದು ಬಿಟ್ಕೊಡ್ಬೇಡ ಅಂತಂದೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನನ್ನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ದಯವಿಟ್ಟು ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಇವತ್ತಿನ ವಿಡಿಯೋನ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್. ಎಲ್ರಿಗೂ ನಿಮಗೆ ಮತ್ತೆ ಇನ್ನೂ ಯಾವ ವಿಚಾರದ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಟೇಕ್ ಕೇರ್, ಬಾಯ್.